कर्पूरगौरं करुणावतारं संसारसारं भुजगೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ಅಂದರೆ ಈ ಶ್ಲೋಕವು ಶಿವ ಮತ್ತು ಪಾರ್ವತಿಯರ ದಿವ್ಯ ಸ್ವರೂಪವನ್ನು ಪದಪುಂಜಗಳ ಮೂಲಕ ವರ್ಣಿಸುತ್ತೆ. ಶಿವನು ಕರ್ಪೂರದಂತೆ ನಿರ್ಮಲನಾಗಿದ್ದು ಕರುಣೆಯ ಮೂರ್ತಿಯಾಗಿದ್ದಾನೆ. ದೇವರ ದೇವನು ಸಂಸಾರದ ಸಾರಭೂತ ಸತ್ಯವಾಗಿದ್ದು ಭಕ್ತರ ಹೃದಯದಲ್ಲಿ ನೆಲೆಸಿದ್ದಾನೆ. ಅಂತಹ ಶಿವಶಕ್ತಿಯರ ವಿಶ್ವಸ್ವರೂಪಕ್ಕೆ ನಮಸ್ಕಾರಗಳು ಅಂತ ಈ ಶ್ಲೋಕದ ಅರ್ಥ. ಶಿವ ಅಂದರೆ ಸರ್ವ, ಶಿವ ಅಂದರೆ ಶ್ರೇಷ್ಠ, ಶಿವ ಅಂದರೆ ವಿಶ್ವರೂಪ ಮತ್ತು ವಿಶ್ವಸ್ವರೂಪ. ಕೈಲಾಸವಾಸಿಯಾದ ಶಿವನು ಪ್ರತಿಯೊಂದು ಜೀವಿಯ ಅನುರೇಣುಗಳಲ್ಲೂ ನೆಲೆಸುತ್ತಾನೆ. ಹೀಗಾಗಿ ಅಲ್ವಾ ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನೋದು. ಎಲ್ಲಿ ಶಿವನ ನಾಮಸ್ಮರಣೆ ನಿತ್ಯ ನಡೆಯುತ್ತೋ ಅಲ್ಲಿ ಕಷ್ಟಗಳಿಗೆ ಸ್ಥಳವೇ ಇರೋದಿಲ್ಲ. ಶಿವ ಎಷ್ಟು ಉಗ್ರ ಸ್ವರೂಪಿಯೋ ಅಷ್ಟೇ ಶಾಂತಮೂರ್ತಿ. ದೇವಾನುದೇವತೆಗಳಲ್ಲಿ ಭಕ್ತರು ಬೇಡಿದ ಕೂಡಲೇ ಶೀಘ್ರದಲ್ಲೇ ವರವ ಕರುಣಿಸುವ ದೈವವಂದರೆ ಅದು ಶಿವ ಮಾತ್ರ. ಹೀಗಾಗಿಯೇ ಶಿವನನ್ನ ಕರುಣಾಮಯಿ, ಭಕ್ತರ ಪಾಲಕ, ಜಗದೋದ್ಧಾರ ಅನ್ನೋದು. ಶಿವನನ್ನು ಒಲಿಸಿಕೊಳ್ಳುವುದು ತುಂಬಾ ಸುಲಭ. ಶಿವನದ್ದು ಆಡಂಬರವಿಲ್ಲದ ಬದುಕು. ಜಟೆಯ ಮೇಲೆ ಗಂಗೆ, ಕೊರಳಲ್ಲಿ ನಾಗರ, ಹಣೆಯಲ್ಲಿ ವಿಭೂತಿ, ಒಂದು ಕೈಯಲ್ಲಿ ಡಮರುಗ, ಇನ್ನೊಂದು ಕೈಯಲ್ಲಿ ತ್ರಿಶೂಲ. ಸ್ಮಶಾನವಾಸಿ ಬಳಿ ಯಾವತ್ತೂ ಆಡಂಬರ ಹತ್ತಿರವೂ ಸುಳಿಯೋದಿಲ್ಲ. ಹೀಗಾಗಿ ಆಡಂಬರದ ಭಕ್ತಿಯನ್ನು ಕೂಡ ಈ ಭಗವಂತ ಬಯಸೋದಿಲ್ಲ. ಮಾಡುವ ಭಕ್ತಿಯಲ್ಲಿ ಶ್ರದ್ಧೆ ಇರಬೇಕು, ಮನಸ್ಸು ನಿರ್ಮಲವಾಗಿರಬೇಕು. ಇಂತಹ ಶಿವನನ್ನು ಒಲಿಸಿಕೊಳ್ಳುವ ಶಿವರಾತ್ರಿ ಇನ್ನೇನು ಕೆಲವೇ ದಿನಗಳಲ್ಲಿ ಬಂದಿದೆ. ದೇಶದುದ್ದಗಲಕ್ಕೂ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತಾರೆ. ಹಿಂದಿನ ದಿನ ಜಾಗರಣೆಯನ್ನು ಮಾಡಿ ಮಾರನೇ ದಿನ ಶಿವರಾತ್ರಿ ಹಬ್ಬವನ್ನು ಸಂಭ್ರಮದಿಂದ ಪ್ರತಿ ಮನೆಯಲ್ಲೂ ಆಚರಿಸಲಾಗುತ್ತೆ. ಶಿವರಾತ್ರಿ ಅಂದ ಮೇಲೆ ಶಿವನ ಪೂಜೆಯ ಪುನಸ್ಕಾರಗಳು ಜೋರಾಗಿಯೇ ಇರುತ್ತೆ. ಶಿವನನ್ನ ಒಲಿಸಿಕೊಳ್ಳುವುದಕ್ಕೆ ಪ್ರತಿ ಮನೆಯಲ್ಲೂ ಪೂಜೆ ನೆರವೇರಿಸ್ತಾರೆ. ನಿರ್ಮಲ್ಯ ಮನಸ್ಸಿನಿಂದ ಪೂಜೆ ಮಾಡೋ ಗುಣಗಳಿರಬೇಕು. ಆಗ ಭಗವಂತನೇ ಪ್ರಸನ್ನನಾಗಿ ಬಿಡ್ತಾನೆ. ಆದರೆ ಕೆಲವೊಮ್ಮೆ ನಾವು ಮಾಡುವ ಪೂಜೆಯಲ್ಲಿ ಕಣ್ತಪ್ಪಿನಿಂದ ಆಗುವೋ ಅಥವಾ ಗೊತ್ತಿಲ್ಲದೆಯೋ ಒಂದಷ್ಟು ತಪ್ಪುಗಳಾಗಿಬಿಡ್ತಾವೆ. ಇಂತಹ ತಪ್ಪುಗಳಿಂದ ನಾವು ಮಾಡುವ ಪೂಜೆಗೆ ಪೂರ್ಣ ಫಲ ಸಿಗುವುದೇ ಇಲ್ಲ. ಭಗವಂತನನ್ನು ವಹಿಸಿಕೊಳ್ಳುವುದಕ್ಕೂ ಆಗಲ್ಲ. ಶಿವನಾರಾಧನೆಯ ವೇಳೆ ತಿಳಿದೋ ಅಥವಾ ತಿಳಿಯದೆಯೋ ಮಾಡುವ ಕೆಲವೊಂದು ತಪ್ಪುಗಳು ಭಗವಂತನ ಅವಕೃಪೆಗೆ ಕಾರಣವಾಗಿ ಬಿಡ್ತಾವೆ. ನಮ್ಮ ಕೋರಿಕೆ ಈಡೇರೋದಿರಲಿ, ಭಗವಂತನ ವಕ್ರದೃಷ್ಟಿ ನಮ್ಮ ಮೇಲೆ ಬಿಡದಿರಲಿ ಅನ್ನೋ ಹಂತಕ್ಕೆ ಹೋಗಿಬಿಡ್ತಾವೆ. ಹೀಗಾಗಿ ಶಿವರಾತ್ರಿಯ ಪೂಜೆಯ ವೇಳೆ ಯಾವೆಲ್ಲ ತಪ್ಪು ಮಾಡಬಾರದು ಅನ್ನೋದನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕೆ ಮುನ್ನ ನೀವಿನ್ನೂ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ವೀಕ್ಷಕರೇ, ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿ ದಿನ ಶಿವಪಾರ್ವತಿಯರು ಧರೆಗಿಳಿದು ಬರ್ತಾರೆ. ಯಾಕಂದರೆ ಈ ದಿನ ಶಿವ ಮತ್ತು ಪಾರ್ವತಿಯ ಕಲ್ಯಾಣವಾಗಿದ್ದ ದಿನ. ಈ ದಿನ ಯಾರು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡ್ತಾರೋ ಅಂತಹವರ ಮೇಲೆ ಶಿವಪಾರ್ವತಿಯ ಕೃಪಾಕಟಾಕ್ಷವಾಗುತ್ತೆ. ಕಷ್ಟಗಳು ದೂರಾಗಿ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ. ವ್ಯಾವಹಾರಿಕ ಸಂಕಷ್ಟಗಳಿಗೆ ಮುಕ್ತಿ ಸಿಗುತ್ತೆ. ಸಾಲಬಾಧೆಯಿಂದ ಮುಕ್ತರಾಗುತ್ತಾರೆ. ಆದರೆ ಶಿವನಾರಾಧನೆ ವೇಳೆ ಮೈಯೆಲ್ಲ ಕಣ್ಣಾಗಿರಬೇಕು. ಶಿವನನ್ನು ಒಲಿಸಿಕೊಳ್ಳುವ ನಿಟ್ಟಿನಲ್ಲೇ ಪೂಜಾ ಕಾರ್ಯಗಳನ್ನು ನೆರವೇರಿಸಬೇಕು. ಮೊದಲನೆಯದಾಗಿ ಶಿವನ ಪೂಜೆಯ ವೇಳೆ ಅಪ್ಪಿತಪ್ಪಿಯೂ ತುಳಸಿಯನ್ನು ಬಳಸಬೇಡಿ. ತುಳಸಿ ಅಂದರೆ ಲಕ್ಷ್ಮೀ ಸ್ವರೂಪ. ತುಳಸಿಯಲ್ಲಿ ದೇವಾನುದೇವತೆಗಳಿರುತ್ತಾರೆ. ಎಲ್ಲ ದೇವರಿಗೂ ತುಳಸಿ ಪ್ರಿಯವಾದದ್ದು ಅಂತಾರೆ. ಆದರೆ ಗಣೇಶ ಮತ್ತು ಶಿವನ ಪೂಜೆಯಲ್ಲಿ ತುಳಸಿ ನಿಷಿದ್ಧ. ಕಾರಣ ಪುರಾಣಗಳು ಹೇಳಿರುವಂತೆ ಜಲಂಧರನೆಂಬ ರಾಕ್ಷಸನ ಸಂಹಾರ ಮಾಡಿದ್ದೇ ಶಿವ. ಈ ಜಲಂಧರನ ಪತ್ನಿಯೇ ಈ ತುಳಸಿ ದೇವಿ. ಹೀಗಾಗಿ ಶಿವನ ಪೂಜೆಯಲ್ಲಿ ತುಳಸಿಗೆ ಸ್ಥಾನವಿಲ್ಲ. ಆದರೆ ವಿಷ್ಣುವಿನ ಪಾಲಿಗೆ ತುಳಸಿಯೇ ಅಗ್ರಸ್ಥಾನ. ಇನ್ನು ಎರಡನೆಯದು ಬಿಲ್ವಪತ್ರೆ. ಬಿಲ್ವಪತ್ರೆ ಅಂದರೆ ಶಿವನ ಇನ್ನೊಂದು ಸ್ವರೂಪ. ಮೂರಲೆಯ ಬಿಲ್ವಪತ್ರ ಅರ್ಪಿಸಿದರೆ ಸರ್ವ ಸಂಕಷ್ಟಗಳು ದೂರವಾಗ್ತವೆ ಅಂತಾರೆ. ಶಿವನ ಪಾಲಿಗೆ ಬಿಲ್ವಪತ್ರೆಗಿಂತ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಇದಕ್ಕೆ ಅಲ್ವಾ ತ್ರಿದಳಂ ತ್ರಿಗುಣಾಕಾರಂ ಅನ್ನೋದು. ಆದರೆ ಈ ಬಿಲ್ವಪತ್ರೆ ಬಳಸುವಾಗಲೂ ಸ್ವಲ್ಪ ಎಚ್ಚರವಾಗಿರಿ. ಮೂರಳೆಯ ಬಿಲ್ವಪತ್ರಗಳು ತುಂಡಾಗಿರಬಾರದು. ಹಾಳಾದ ಎಲೆಗಳನ್ನು ಬಳಸದೆ ಪರಿಶುದ್ಧವಾದಂತಹ ಬಿಲ್ವಪತ್ರೆಯನ್ನು ಭಗವಂತನಿಗೆ ಅರ್ಪಿಸಿ. ಇನ್ನು ಮೂರನೆಯದು ಶಿವನ ಪ್ರದಕ್ಷಿಣೆ. ಪೂಜೆಯ ವೇಳೆ ಪ್ರದಕ್ಷಿಣೆ ಹಾಕುವಾಗ 3 ಸುತ್ತು ಗರ್ಭಗುಡಿಯನ್ನು ಸುತ್ತು ಹಾಕ್ತೀವಿ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಇದನ್ನೇ ಎಲ್ಲರೂ ಮಾಡೋದು. ಆದರೆ ಇದನ್ನು ಶಿವ ಮೆಚ್ಚಲಾರ. ಎಲ್ಲ ದೇಗುಲಗಳಲ್ಲಿ ಸಂಪೂರ್ಣ ಪ್ರದಕ್ಷಿಣೆ ಮಾಡುವ ಪದ್ಧತಿ ಇದೆ. ಆದರೆ ಶಿವಲಿಂಗಕ್ಕೆ ಮಾಡುವ ಪ್ರದಕ್ಷಿಣೆ ಅರ್ಧ ಮಾತ್ರ. ಶಿವಲಿಂಗದಿಂದ ಪವಿತ್ರ ತೀರ್ಥ ಹರಿದು ಹೋಗುವ ಸೋಮಸೂತ್ರ ಅಥವಾ ನಿರ್ಮಲ್ಯವನ್ನು ದಾಟಬಾರದು. ಈ ಬಿಂದುವಿನವರೆಗೆ ಹೋಗಿ ಮತ್ತೆ ಹಿಂದಿರುಗಿ ಅರ್ಧಚಂದ್ರಾಕೃತಿಯಲ್ಲಿ ಪ್ರದಕ್ಷಿಣೆಯನ್ನು ಪೂರ್ಣಗೊಳಿಸಬೇಕು. ಶಿವಪುರಾಣದ ಪ್ರಕಾರ ಸಂಪೂರ್ಣ ಪ್ರದಕ್ಷಿಣೆ ಹಾಕೋದು ಒಳಿತಲ್ಲ. ಇನ್ನು ಹೂಗಳ ಆಯ್ಕೆ. ಶಿವನಿಗೆ ಶ್ವೇತವರ್ಣದ ಹೂಗಳು ಅಂದರೆ ಪಂಚಪ್ರಾಣ. ಬಿಲ್ವಪತ್ರೆ ಎಷ್ಟು ಶ್ರೇಷ್ಠವೋ ಬಿಳಿ ಬಣ್ಣದ ಹೂಗಳು ಕೂಡ ಅಷ್ಟೇ ಅಚ್ಚುಮೆಚ್ಚು. ಆದರೆ ಕೆಲವು ಹೂಗಳನ್ನು ಶಿವ ಪೂಜೆಗೆ ಬಳಸುವಂತಿಲ್ಲ. ಉದಾಹರಣೆಗೆ ಕೇದಿಗೆ, ಕೇವಡ ಹೂಗಳನ್ನು ಶಿವನಿಗೆ ಅರ್ಪಿಸಬಾರದು. ಇದಕ್ಕೆ ಕಾರಣ ಬ್ರಹ್ಮದೇವ ಹೇಳಿದ್ದ ಸುಳ್ಳಿಗೆ ಇದೇ ಕೇದಿಗೆ ಹೂ ಸಾಕ್ಷಿ ಹೇಳಿದ್ದು. ಹೀಗಾಗಿ ಅಂದಿನಿಂದ ಶಿವನು ತನ್ನ ಪೂಜೆಗೆ ಕೇದಿಗೆ ಹೂವನ್ನು ಹೊರಗಿಟ್ಟಿದ್ದಾನೆ ಅನ್ನೋದು ಪೌರಾಣಿಕ ಹಿನ್ನೆಲೆ.
ಕೊನೆಯದಾಗಿ ಅರಿಶಿನ ಕುಂಕುಮ ಬಳಕೆ. ಶಿವಲಿಂಗವು ಪುರುಷ ತತ್ವದ ಸಂಕೇತವಾಗಿದೆ. ಜೊತೆಗೆ ಶಿವನು ವೈರಾಗಿಯಾಗಿರೋದ್ರಿಂದ ಶಿವಲಿಂಗದ ಮೇಲೆ ಕುಂಕುಮ ಅಥವಾ ಅರಿಶಿನವನ್ನು ಹಚ್ಚಬಾರದು. ಬದಲಾಗಿ ಶಿವನಿಗೆ ವಿಭೂತಿ, ಭಸ್ಮ, ಶ್ರೀಗಂಧವನ್ನು ಮಾತ್ರ ಲೇಪಿಸಬೇಕು. ಇದನ್ನು ಶಿವನ ಪೂಜೆಗೆ ಅತ್ಯಂತ ಶುಭಕರ ಅಂತ ಪರಿಗಣಿಸಲಾಗುತ್ತೆ. ಹೀಗೆ ಮಹಾಶಿವರಾತ್ರಿಯ ದಿನ ಭಕ್ತಿ ಮತ್ತು ಶ್ರದ್ಧೆಯ ಜೊತೆಗೆ ಈ ಶಾಸ್ತ್ರೋಕ್ತ ನಿಯಮಗಳನ್ನು ಪಾಲಿಸಿದರೆ ಮಹಾದೇವನ ಸಂಪೂರ್ಣ ಕೃಪೆ ನಿಮ್ಮದಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ಥ್ಯಾಂಕ್ ಯು.